ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನೂತನವಾಗಿ ನಿರ್ಮಿಸಲು ಯೋಜಿಸಿರುವ ಕಾಂಗ್ರೆಸ್ ಭವನಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ಸಂಜೆ ಶಿಲಾನ್ಯಾಸ ನೆರವೇರಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ರಾಜ್ಯದಲ್ಲಿ 100 ಕಾಂಗ್ರೆಸ್ ಭವನಗಳನ್ನು ನಿರ್ಮಾಣ ಮಾಡಬೇಕು ಎಂಬುದು ನನ್ನ ಕನಸಾಗಿದ್ದು, ಆ ನಿಟ್ಟಿನಲ್ಲಿಂದು ಪುತ್ತೂರು ಕಾಂಗ್ರೆಸ್ ಭವನಕ್ಕೆ ಅಡಿಗಲ್ಲು ಹಾಕಲಾಗಿದೆ. ಪುತ್ತೂರಿನಲ್ಲಿ ಇವತ್ತು ಕಾಂಗ್ರೆಸ್ ದೇವಸ್ಥಾನದ ಭೂಮಿ ಪೂಜೆ ನಡೆದಿದೆ. ಇದು ಕಾಂಗ್ರೆಸ್ ಕಚೇರಿ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತರ ದೇವಸ್ಥಾನ. ಉಡುಪಿ, ಮಂಗಳೂರು ಇಬ್ಬರು ಶಾಸಕರು ಬಿಟ್ಟರೆ ನಮಗೆ ಯಾರೂ ಇಲ್ಲ. ಆದರೂ ನಮ್ಮ ಗ್ಯಾರಂಟಿ ಯೋಜನೆ ಎಲ್ಲರಿಗೂ ಇದೆ, ಬಿಜೆಪಿಯವರಿಗೂ ಇದೆ. ಟೀಕೆ ಮಾಡೋರು ನಮಗೆ ಬೇಡ ಅಂತ ಬಿಟ್ಟು ಬಿಡಲಿ. ಬಿಜೆಪಿಯವರು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ಮತ್ತೆ ಸರ್ಕಾರ ತರೋದು ನಮಗೆ ಗೊತ್ತಿದೆ ಎಂದರು. ಇವತ್ತು ರಾಜಕಾರಣದಲ್ಲಿ ಏನು ಬೇಕಾದ್ರೂ ಭಾಷಣಗಳು ಮಾಡಬಹುದು. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ. ಏನಾದ್ರೂ ಬಿಜೆಪಿಯವರು ತಿಪ್ಪರ್ಲಾಗ ಹೊಡಿಲಿ, ನಮಗೆ ಈ ಸರ್ಕಾರ ಹೆಂಗ್ ವಾಪಸ್ ತರಬೇಕು ಅನ್ನೋದು ಗೊತ್ತಿದೆ. ಇದಕ್ಕೆ ಅಡಿಪಾಯನ ಫಸ್ಟ್ ಕ್ಲಾಸಾಗಿ ಹಾಕಿದ್ದೀವಿ. ಎಷ್ಟು ಜನರಿದೆ ಎಲ್ಲರೂ ಏನಾದ್ರು ಮಾಡಿ ಸೇರ್ಕೊಳ್ಳಿ. ನೀವು ಆತ್ಮಧೈರ್ಯವನ್ನು ನೀವು ಕಳ್ಕೊಳಕ್ ಹೋಗ್ಬೇಡಿ. ಏನೋ ಡೆಲ್ಲಿಲಿ ಅವರೇ ಆ ರಾಜ್ಯದಲ್ಲಿ ಹಂಗೆ ಬಂದ್ಬಿಡ್ತು, ಈ ರಾಜ್ಯದಲ್ಲಿ ಹಿಂಗೆ ಬಂದ್ಬಿಡ್ತು ಅನ್ನೋದೇನು ಚಿಂತೆ ಮಾಡೋದು ಬೇಡ. ಈ ವಾಪಸ್ಸು ಈ ರಾಜ್ಯದಲ್ಲಿ ಇನ್ನೇನು ಹೇಳ್ತಿದ್ರು, ಡಬಲ್ ಇಂಜಿನ್ ಸರ್ಕಾರ ಮೇಲ್ಗಡೆನೂ ಇದೆ, ಇಲ್ಲೂ ಇದೆ ಅಂತೇಳಿ. ನಾನು 136 ಸೀಟ್ ಬರ್ತಂತ ಹೇಳಿದ್ರು. ಹೇಳಿದ್ನೆಲ್ಲೂ ನಾನು ಒಂದು ಸೋನಿಯಾಗಾಂಧಿ ಅವರು ಕೇಳಿದ್ರು, ಡಿಕೆ ಹೆಂಗೆ ಹಿಂಗೆ ಹೇಳ್ತೆ ಅಂತ. ಅದು ನಮ್ಮ ಲೆಕ್ಕಾಚಾರ, ನಮ್ಮ ಅನುಭವ. ಅದು ಇವತ್ತು ಹೇಳ್ತೀನಿ ಕೇಳಿ. ನಿಮ್ಮ ಜಿಲ್ಲೆಯಲ್ಲಿ ನಾನು ಸರ್ವೆ ಮಾಡಿಸಿದ್ದೀನಿ, ಜನರ ಭಾವನೆ ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ರಮಣತ್ರ ಹೇಳಿದಂಗೆ ಇಲ್ಲಿ ಮಾಮೂಲಿ ಇದೇ ರೀತಿ ಒಂದು ಪಲ್ಟಿ ಆಗುವಂತ ಸಂದರ್ಭ ಎಲ್ಲ ತರದ ಕಾಣ್ತದೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಒಂದು ದೊಡ್ಡ ಆತ್ಮಬಲ ಇದ್ದೇ ಇದೆ. ಈಗ ಒಂದು ದೊಡ್ಡ ಇತಿಹಾಸಕ್ಕೆ ಈ ಪುತ್ತೂರಿನಲ್ಲಿ ಹೊಸ ಕಚೇರಿ ಕಟ್ಟಲಿಕ್ಕೆ ಹೋಗಿದ್ದಾರೆ. ಈಗ ಅವರೇನು ಹುಟ್ಟುವಾಗ ಈಗೆಲ್ಲ ನೀವೆಲ್ಲ ಹೊಗಳ್ತಾ ಇದ್ದೀವಿ, ಅದು ಮಾಡೋರು ಇದು ಮಾಡೋರು 1900 ಕೋಟಿ ತಂದವರು 2000 ಕೋಟಿ ತಂದು. ಆ 2000 ಕೋಟಿ ತರೋದಕ್ಕಿಂತ ಜೊತೆಗೆ ಈ ಕಾಂಗ್ರೆಸ್ ದೇವಸ್ಥಾನ ಕಟ್ಟಿದ್ದಾರಲ್ಲ, ಇದು ದೊಡ್ಡ ಇತಿಹಾಸ ಅನ್ನೋದನ್ನ ನಮ್ಮ ಅಶೋಕ್ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಮನುಷ್ಯ ಖಾಲಿ ಕೈಯಲ್ಲಿ ಬರ್ತಾನೆ, ಖಾಲಿ ಕೈಯಲ್ಲಿ ಹೋಗ್ತಾನೆ. ಯಾವ ಭಾಗ್ಯದ ಜೊತೆಗೆ ಬರ್ತಾನೋ ಅದೇ ರೀತಿ ಪಾಪ ಪುಣ್ಯಗಳನ್ನ ತೆಗೆದುಕೊಂಡು ಹೋಗ್ತಾನೆ. ಹಂಗೆ ಒಂದು ಇತಿಹಾಸ. ನಾನು ಹಾಗಾಗಿ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಬಹಳ ಮುಖ್ಯ. ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ, 6 ತಿಂಗಳಲ್ಲಿ ಸಿಎಂ ಆಗಿ ಬಂದು ಡಿಕೆ ಶಿವಕುಮಾರ್ ಪುತ್ತೂರು ಕಾಂಗ್ರೆಸ್ ಭವನ ಉದ್ಘಾಟನೆ ಮಾಡಲಿ ಎಂದರು. ಶಿಲಾನ್ಯಾಸ ಇಂದು ಮಾಡಿದಿರಿ, ಇನ್ನು 6 ತಿಂಗಳಲ್ಲಿ ಕಟ್ಟಡ ಕಾಮಗಾರಿ ಮುಗಿಯುತ್ತದೆ. ಮುಂದೆ ಸಿಎಂ ಆಗಿ ಬಂದು ನೀವೇ ಉದ್ಘಾಟನೆ ಮಾಡುತ್ತೀರಾ ಎಂದು ಭವಿಷ್ಯ ನುಡಿದರು. ಈ ಕಟ್ಟಡ ನಮ್ಮ ಹತ್ರ ಯಾವಾಗಲೂ ಹೇಳ್ತಾ ಇದ್ರು, ಪಕ್ಷ ಬೆಳಿಬೇಕು, ಪಕ್ಷೇತರ ಯಾವುದು ಇದ್ರೂ ಪಕ್ಷ ಬೆಳಿಬೇಕು. ಅವರ ಕನಸಿತ್ತು ಕರ್ನಾಟಕ ರಾಜ್ಯದಲ್ಲಿ 100 ಕಡೆ ಕಾಂಗ್ರೆಸ್ ಭವನ ಮೇಲೆ ಬರಬೇಕು. ಅದಕ್ಕಾಗಿ ಒಂದೇ ದಿವಸ ನೀವು 100 ಕಾಂಗ್ರೆಸ್ ಭವನಕ್ಕೆ ನಾವು ಶಿಲಾನ್ಯಾಸ ಮಾಡಬೇಕಂತ ಕಲ್ಪನೆ ಇತ್ತು. ಆದರೆ ನಾನು ಮೊನ್ನೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮನವಿ ಮಾಡಿಕೊಂಡೆ, ಸರ್ ನಮ್ದು ಎಲ್ಲ ರೆಡಿ ಆಗಿದೆ, ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿಟ್ಟಿದ್ದೇವೆ, ನಮಗೆ ಅನುಮತಿ ಕೊಡಬೇಕು. ನಾವು ಇನ್ನು 6 ತಿಂಗಳಲ್ಲಿ ಈ ಕಟ್ಟಡವನ್ನು ಕಟ್ಟಿ ನಿಮ್ಮ ಕೈಯಿಂದ ಮುಖ್ಯಮಂತ್ರಿಯಾಗಿ ನೀವು ಬಂದಾಗ ನಿಮ್ಮ ಕೈಯಿಂದ ಅದನ್ನು ಶಿಲಾನ್ಯಾಸ ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೀವಿ, ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಬಹುಶಃ ಇವತ್ತು ಅದನ್ನು ಒಳ್ಳೆಯ ರೀತಿಯಲ್ಲಿ ಶಿಲಾನ್ಯಾಸ ಮಾಡುವಂತಹ ಕೆಲಸ ಆಗಿದೆ. ಇನ್ನು 6 ರಿಂದ 7 ತಿಂಗಳ ಒಳಗೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೂ ಕೂಡ ನಮ್ಮ ಇಲ್ಲಿ ದೊಡ್ಡ ಕಾರ್ಯಕ್ರಮದ ಮುಖಾಂತರ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿ
ಕಾಂಗ್ರೆಸ್ ಭವನಕ್ಕೆ ಡಿಕೆ ಶಿವಕುಮಾರ್ ಕೆಪಿಸಿಸಿಯಿಂದ 10 ಲಕ್ಷ ಘೋಷಣೆ ಮಾಡಿದರು. ಹಿರಿಯ ಮುಖಂಡರಾದ ರಮಾನಾಥ ರೈ, ವಿನಯ್ ಕುಮಾರ್ ಸೊರಕೆ, ಇನಾಯತ್ ಅಲಿ, ಪದ್ಮರಾಜ್ ಸೇರಿದಂತೆ ಹಲವು ಮುಖಂಡರು ಈ ಸಂದರ್ಭ ಉಪಸ್ಥಿತರಿದ್ದರು. ನೂತನ ಕಾಂಗ್ರೆಸ್ ಭವನವು ಮುಂದಿನ ದಿನಗಳಲ್ಲಿ ಪಕ್ಷದ ಚಟುವಟಿಕೆಗಳಿಗೆ ಕೇಂದ್ರ ಬಿಂದುವಾಗಲಿದೆ. ಜೊತೆಗೆ ಕಾರ್ಯಕರ್ತರಿಗೆ ಸಭೆ, ಚರ್ಚೆ ಹಾಗೂ ಸಂಘಟನೆಗಾಗಿ ಸೂಕ್ತ ವೇದಿಕೆಯಾಗಲಿದೆ.